ರಾಜ್ಯ ರಾಜಕೀಯ ಅಷ್ಟೇ ಅಲ್ಲ, ದೇಶದಲ್ಲೇ ದೊಡ್ಡ ಸಂಚಲನ ಸೃಷ್ಟಿ ಮಾಡಿದಂತಹ ಈ ಹನಿ ಟ್ರ್ಯಾಪ್ ಕದನ ಈಗ ಎಲ್ಲೋ ಒಂದು ಕಡೆ ನಿಲ್ಲುವಂತಹ ಪ್ರಯತ್ನಗಳು ಕಾಣಿಸ್ತಾ ಇದೆಯಾ? ಈ ಹನಿ ಟ್ರ್ಯಾಪ್ ಆಗಿರಬಹುದು. ಅಧಿವೇಶನದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ, ಹನಿ ಟ್ರ್ಯಾಪ್ ಸಂಚಲನದ ಬೆನ್ನಲ್ಲೇ ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸ. ಏಪ್ರಿಲ್ 2ರಂದು ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರ ಪ್ರಯಾಣ ನಿಗದಿಯಾಗಿದೆ. ಹನಿ ಟ್ರ್ಯಾಪ್ನಿಂದ ಕುತೂಹಲ ಮೂಡಿಸಿದ ಸಿಎಂ ಸಿದ್ದರಾಮಯ್ಯನವರ ಪ್ರವಾಸ ಹೈಕಮಾಂಡ್ ಜೊತೆ ಏನ್ ಚರ್ಚೆ ಮಾಡ್ತಾರೆ ಅನ್ನೋದೇ ಈಗ ಕುತೂಹಲ ಮೂಡಿಸಿದೆ. ಹನಿ ಟ್ರ್ಯಾಪ್ ಹಗರಣದ ಹಿನ್ನೆಲೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಸಹಿತ ಹಿರಿಯ ಸಚಿವರು ದೆಹಲಿಗೆ ಭೇಟಿ ನೀಡಲಿದ್ದಾರೆ. ವಿವಿಧ ರಾಜಕೀಯ ಉದ್ಯಮಗಳ ಜೊತೆಗೆ ಕುರಿತು ಚರ್ಚೆಯನ್ನು ನಡೆಸುವುದಕ್ಕೆ ಹೊರಟಿದ್ದಾರೆ ಎನ್ನುವಂತಹ ಸಾಧ್ಯತೆಗಳಿದೆ. ಸಂಪುಟ ಸದಸ್ಯರಲ್ಲೇ ಅಪಸ್ವರ ಎದ್ದಿರುವಂತಹ ಬೆನ್ನಲ್ಲೇ ಅವಿಶ್ವಾಸ ವಾತಾವರಣ ಸೃಷ್ಟಿಯಾಗಿದ್ದು, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಂಪುಟದೊಳಗೆ ಒಗ್ಗಟ್ಟಿನ ಮಂತ್ರವನ್ನ ಅಂದರೆ ಸಂದೇಶವನ್ನ ಸಾರೋದಕ್ಕೆ ಹೊರಟಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಸಂಪುಟ ಸದಸ್ಯರಲ್ಲೇ ಅಪಸ್ವರ ಅಂದರೆ ಪರಸ್ಪರ ಅಸಮಾಧಾನ ಮತ್ತು ಅವಿಶ್ವಾಸದ ವಾತಾವರಣ ಸೃಷ್ಟಿಯಾಗಿದ್ದು, ಹನಿ ಟ್ರ್ಯಾಪ್ ಪ್ರಕರಣದಲ್ಲಿ ಸಂಪುಟದೊಳಗೆ ಒಗ್ಗಟ್ಟಿಲ್ಲ ಅನ್ನುವಂತಹ ಸಂದೇಶ ರವಾನೆಯಾಗ್ತಾಗಿದೆ. ಪಕ್ಷ ಮತ್ತು ಸರ್ಕಾರದ ವರ್ಚಸ್ಸು ತಗ್ಗಿಸುವುದಕ್ಕೆ ಅವಕಾಶ ಕೊಡದೆ ಸಂಪುಟದ ಮೇಲೆ ಹಿಡಿತ ಸಾಧಿಸಲು ಎಐಸಿಸಿ ಅಧ್ಯಕ್ಷರೇ ಖುದ್ದು ಭೇಟಿ ಮಾಡಿದ ಬೆನ್ನಲ್ಲೇ ಈಗ ಸಿಎಂ ಸಿದ್ದರಾಮಯ್ಯನವರು ಕೂಡ ದೆಹಲಿ ಪ್ರವಾಸ ಮಾಡ್ತಾ ಇದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ರಾಜ್ಯ ಸರ್ಕಾರ ಒಂಚೂರು ಎಲ್ಲೋ ಒಂದು ಕಡೆ ಇರಿಸುಮುರುಸಾಗಿತ್ತು, ಮುಜುಗರಕ್ಕೊಳಗಾಗಿತ್ತು. ಆದರೆ ಈಗ ಇದೆಲ್ಲದವನ್ನ ಮೀರಿ ಈಗ ಸಿಎಂ ಸಿದ್ದರಾಮಯ್ಯನವರ ದೆಹಲಿ ಪ್ರವಾಸದ ಟಿಕೆಟ್ ಬುಕ್ ಆಗಿದೆ. ಮೇ 20ಕ್ಕೆ ಸರ್ಕಾರ 2 ವರ್ಷ ಪೂರೈಸಿದಾಗಿದ್ದು, ಪಕ್ಷ ಮತ್ತು ಸರ್ಕಾರದಲ್ಲಿ ಆರಂಭದಲ್ಲಿನ ಒಗ್ಗಟ್ಟು ಉತ್ಸಾಹ ಇಲ್ಲ ಅನ್ನುವಂತಹ ಸ್ಥಿತಿ ಇದೆ. ಸರ್ಕಾರದಲ್ಲಿ ಈಗ ಕ್ರಿಯಾಶೀಲತೆಗಾಗಿ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂತಹ ಬೇಡಿಕೆ ಕೂಡ ಆಗಿದೆ. ಆದರೆ ಈಗಿನ ಹಲವಾರು ಸಮಸ್ಯೆಗಳ ಸುಳಿಯಿಂದ ಪಕ್ಷದ ಸರ್ಕಾರ ಹೊರಬಂದರೆ ಸಾಕು ಅನ್ನುವಂತಹ ಲೆಕ್ಕಾಚಾರದಲ್ಲಿದೆ. ಇದೆಲ್ಲವನ್ನ ಇಟ್ಟುಕೊಂಡು ಇಂದು ಹೈಕಮಾಂಡ್ ಭೇಟಿಯಾಗುವುದಕ್ಕೆ ಸಿಎಂ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಸಂಪುಟ ಪುನರ್ರಚನೆಯಾಗತ್ತಾ ಅಥವಾ ಮತ್ತೇನಾದರೂ ಚರ್ಚೆಗಳಾಗತ್ತಾ? ಎಐಸಿಸಿ ಅಧ್ಯಕ್ಷರ ಬದಲಾವಣೆ ಕುರಿತೇನಾದರೂ ಚರ್ಚೆಗಳಾಗತ್ತಾ? ಯಾಕಂತಂದ್ರೆ ಸತೀಶ್ ಜಾರಕಿಹೊಳಿ ಅವರು ಕೂಡ ಕಳೆದ 2-3 ದಿನಗಳಿಂದ ದೆಹಲಿಯಲ್ಲೇ ಬೀಡು ಬಿಟ್ಟಿದ್ದಾರೆ. ಈಗ ಇವರ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಂಡಿದ್ದು 4 ದಿನಗಳವರೆಗೆ ಅಲ್ಲೇ ಇರ್ತಾರೆ ಎನ್ನುವಂತಹ ಮಾಹಿತಿ ಇದೆ. 138 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೈಟೆಕ್ ಆಗಿ ನಿರ್ಮಿಸಲಾಗಿರುವಂತಹ ಕರ್ನಾಟಕ ಭವನ 1 ಕಾವೇರಿ ಕಟ್ಟಡದ ಉದ್ಘಾಟನೆಗೆ ತೆರಳುತ್ತಾಗಿರುವಂತಹ ಸಿಎಂ ಸಿದ್ದರಾಮಯ್ಯನವರು ಅವರೊಟ್ಟಿಗೆ ಕೆಲವೊಂದಿಷ್ಟು ಸಚಿವರು, ಶಾಸಕರ ದಂಡೆ ದೆಹಲಿಗೆ ತೆರಳುತ್ತಾಗಿದೆ. ಆದರೆ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಯಾರೂ ಕರೆದಿಲ್ಲ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ. ಒಬ್ಬರನ್ನ ಬಿಟ್ಟು ಕೆಲವೊಂದಿಷ್ಟು ಜನರು ಸಿಎಂ ಸಿದ್ದರಾಮಯ್ಯ ಅವರ ಜೊತೆಗೆ ದೆಹಲಿ ದಂಡಯಾತ್ರೆ ಮಾಡ್ತಾ ಇದ್ದಾರೆ. ಇತ್ತ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಯಾವುದೇ ಆಹ್ವಾನ ಪತ್ರಿಕೆ ಬಂದಿಲ್ಲ. ಕರ್ನಾಟಕ ಭವನ ಉದ್ಘಾಟನೆಗೆ ಅಂತ ಸಿಎಂ ಸಿದ್ದರಾಮಯ್ಯನವರು ಹೊಂಟಿದ್ದಾರೆ. ಆದರೆ ಪರಮೇಶ್ವರ್ ಅವರಿಗೆ ಯಾವುದೇ ಆಹ್ವಾನ ಪತ್ರಿಕೆ ಬಂದಿಲ್ಲ ಅನ್ನುವಂತಹ ಅಳಲನ್ನು ತೋಡಿಕೊಂಡಿದ್ದಾರೆ. ಹಾಗಾದರೆ ಏನಿದು? ದೆಹಲಿ ಭೇಟಿಯ ಹಿಂದಿದೆಯಾ ಚದುರಂಗದಾಟ, ರಾಜಕೀಯದಾಟ? ಏನಾದರೂ ಚರ್ಚೆಗಳಾಗ್ತಾವ? ಸಿಎಂ ಬದಲಾವಣೆ ಕೂಗು ಜೊತೆಗೆ 50-50 ಅನುಪಾತದಲ್ಲಿ ಇರುವಂತಹ ಆಡಳಿತ ಅಂದರೆ ಅಧಿಕಾರ ಹಸ್ತಾಂತರ ಆಗಿರಬಹುದು, ಅದರ ಬಗ್ಗೆ ಏನಾದರೂ ಚರ್ಚೆಗಳಾಗತ್ತಾ? ನೋಡಬೇಕಾಗಿದೆ.